ಎಲ್ರಿಗೂ ನಮಸ್ಕಾರ. ನಾನು ನಿಮ್ಮ ಆಶಾ ಅಡುಗೆ ಕಥೆಗೆ ಸ್ವಾಗತ. ಸೊ ಈಗ ನಾನು ಒಂದು ನಾನ್ ವೆಜ್ ರೆಸಿಪಿ ಮಾಡ್ತಾ ಇದ್ದೀನಿ. ಇದು ನಾನ್ ವೆಜ್ ಪ್ರಿಯರಿಗೆ, ಅದು ನಾಟಿ ಚಿಕನ್ ಗೊಜ್ಜು ಮಾಡ್ತಾ ಇದ್ದೀನಿ. ಯಾಕೆಂದ್ರೆ ಕಾರ್ತಿಕ್ ಮಾಸ ಶುರು ಆಗ್ತಾ ಇದೆ. ಸೊ ನಾನ್ ವೆಜ್ ಸ್ಟಾಪ್ ಮಾಡ್ತಾ ಇದ್ದಾರೆ ಎಲ್ಲರೂ ಅಂದ್ರೆ ಕಾರ್ತಿಕ ಮಾಸ ಯಾರು ಮಾಡೋರಿದ್ದಾರೆ ಅವರು. ಸೊ ಹಾಗಾಗಿ ನಾನು ಇವತ್ತು ಒಂದು ನಾನ್ ವೆಜ್ ನಾಟಿ ಚಿಕನ್ದು ಒಂದು ಗೊಜ್ಜು ಮಾಡ್ತಾ ಇದ್ದೀನಿ. ಬನ್ನಿ ಹಾಗಾದ್ರೆ ಹೇಗೆ ನಾವು ಮಾಡೋದು ಅಂತ ನಾನು ತೋರಿಸ್ಕೊಡ್ತೀನಿ. ಹಾಗೆ ಮಾಡ್ತಾ ಡೈರೆಕ್ಟ್ ಆಗಿ ನಿಮ್ಗೆ ಏನೇನು ಹಾಕಬೇಕು ಇಂಗ್ರೀಡಿಯೆಂಟ್ಸ್ ಅಂತ ನಾನು ಒಂದೊಂದೇ ಹೇಳ್ತಾ ಹೋಗ್ತೀನಿ. ಬನ್ನಿ, ಈಗ ನಾನು ಒಂದು ಪ್ಯಾನ್ ಇಟ್ಕೊಂಡಿದ್ದೀನಿ. ಅದಕ್ಕೆ ಒಂದು ಸ್ಪೂನ್ ಎಣ್ಣೆ ಹಾಕ್ಕೊಂಡಿದ್ದೀನಿ ಸ್ವಲ್ಪ. ಸೊ ಕೆಲವು ಪದಾರ್ಥಗಳನ್ನ ನಾವು ಹುರ್ಕೋಬೇಕಾಗತ್ತೆ. ಸೊ ಅದು ಯಾವ್ದು ಅಂತ ಹೇಳ್ತಾ ಹೋಗ್ತೀನಿ. ನಾನು ಸಣ್ಣ ಈರುಳ್ಳಿ, ಸಾಂಬಾರು ಈರುಳ್ಳಿನ ಒಂದು 5 ತೊಗೊಂಡಿದ್ದೀನಿ. ಸೊ ಅದನ್ನು ಹಾಕಿದ್ದೀನಿ. ಈಗ ಇದನ್ನು ಸ್ವಲ್ಪ ಫ್ರೈ ಮಾಡ್ತಾ ಹೋಗೋಣ. ಒಂದೊಂದನ್ನೇ ಫ್ರೈ ಮಾಡ್ತಾ ಒಂದೊಂದೇ ಹಾಕ್ತಾ ಹೋಗೋಣಂತೆ. ಈರುಳ್ಳಿ ಸ್ವಲ್ಪ ಫ್ರೈ ಆಗಲಿ. ಇದೆಲ್ಲ ಹುರ್ಕೊಂಡು ಗ್ರೈಂಡ್ ಮಾಡ್ಕೊಳ್ಳೋವಂಥದ್ದು. ಇದು ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಹಾಗೆ ಗಸಗಸೆ 1 ಸ್ಪೂನು, 3 ಸಣ್ಣದು ಕಾಜು ತೊಗೊಂಡಿದ್ದೀನಿ. ತೀರಾ ಜಾಸ್ತಿ ಹಾಕಿದರೆ ಸ್ವೀಟ್ನೆಸ್ ಬಂದ್ಬಿಡುತ್ತೆ. ಸೊ ಹಾಗಾಗಿ ಬೇಡ ಅದು. ಒಂದು ಅರ್ಧ ಸ್ಪೂನು ಸೋಂಪು, 1 ಸ್ಪೂನು ಜೀರಿಗೆ, ಅರ್ಧ ಸ್ಪೂನು ಮೆಣಸು ಹಾಕಬೇಕು ಆ್ಯಕ್ಚುಲಿ. ಸೊ ನಾನು ಧನಿಯಾ ಪುಡಿಯಲ್ಲೇ ಎಲ್ಲ ಮಿಕ್ಸ್ ಮಾಡಿರೋದ್ರಿಂದ ಎಲ್ಲ ಸ್ವಲ್ಪ ಹಾಕಿದ್ದೀನಿ ಇದನ್ನು. ಸೊ ನೀವು ಕೂಡ ಧನಿಯಾ ಪುಡಿಯಲ್ಲಿ ಏನಿಲ್ಲ ಅಂದರೆ ಅರ್ಧ ಸ್ಪೂನು ಸೋಂಪು, 1 ಸ್ಪೂನು ಜೀರಿಗೆ, ಅರ್ಧ ಸ್ಪೂನು ಮೆಣಸು ಕಾಳು ಇದನ್ನು ಹಾಕ್ಕೊಂಡು ಇದಕ್ಕೆ ಉರಿಯೋದಂಥದ್ದು. ಸೊ ಇದಕ್ಕೆ ಸ್ವಲ್ಪ ಚಕ್ಕೆ, ಲವಂಗ ಮತ್ತು ಏಲಕ್ಕಿ ಅದನ್ನು ಹಾಕೋಣ. ಇದನ್ನು ಸ್ವಲ್ಪ ಹುರ್ಕೊಂಡು ಹೀಗೆ, ಹಾಗೆ ಕರ್ಬೇವಿನ ಸೊಪ್ಪು ಒಂದು ಎಸಳು ಅಷ್ಟೇ ಹಾಕೋಣ. 1 ಕಡ್ಡಿ ಅದನ್ನು ಅದರದ್ದು ಹಾಕಿ. ಸೊ ಅದನ್ನು ಒಂದು ಸ್ವಲ್ಪ ಹುರ್ಕೊಳ್ಳೋಣ. ಇದನ್ನು ಸ್ವಲ್ಪ ಚೆನ್ನಾಗಿ ಫ್ರೈ ಮಾಡಿಕೊಂಡ್ರೆ ಗಮ್ ಅಂತ ಗ್ರೇವಿ ಚೆನ್ನಾಗಿ ಬರುತ್ತೆ. ಸೊ ಹಾಗಾಗಿ ಇದನ್ನು ಹುರ್ಕೊಳ್ಳೋಣ ಇದಿಷ್ಟು. ಸೊ ಈಗ ನೋಡಿ ಸ್ವಲ್ಪ ಕೆಂಪಾಗಿದೆ ಅಲ್ವಾ. ಹೀಗೆ ಸ್ವಲ್ಪ ಕೆಂಪಾಗಂಗೆ ಹುರ್ಕೊಂಡು ಈಗ ಇದಕ್ಕೆ ನಾನೇನು ಮಾಡ್ತೀನಿ, ಧನಿಯಾ ಪುಡಿ ಹಾಕೋತೀನಿ. ಸೊ ನಾನು ಇಲ್ಲಿ ಧನಿಯಾ ಪುಡಿಗೆ ಇದನ್ನು ಪೌಡ್ರ್ ಮಾಡಿಸುವಾಗಲೇ ಧನಿಯಾ, ಕರ್ಬೇವಿನ ಸೊಪ್ಪು, ಜೀರಿಗೆ, ಮೆಣಸು, ಅರಶಿನ, ಕೊಂಬು ಎಲ್ಲ ಹಾಕಿ ಪೌಡ್ರ್ ಮಾಡಿ ಇಟ್ಕೊಂಡಿರ್ತೀನಿ. ಸೊ ಹಾಗಾಗಿ ನನಗೆ ಫಾಸ್ಟಾಗಿ ಇದನ್ನೆಲ್ಲ ಬೇಗ ಮಾಡ್ಕೊಳ್ಳೋಕ್ಕೆ ಸಾಧ್ಯ ಆಗುತ್ತೆ. ನೀವು ಇದನ್ನು ಧನಿಯಾ ಪೌಡರ್ಗೆ ಏನೂ ಹಾಕಿಲ್ಲ ಅಂತ ಅಂದರೆ, ಸೊ ಈರುಳ್ಳಿ, 1 ಸ್ಪೂನ್ ಜೀರಿಗೆ, ಅರ್ಧ ಸ್ಪೂನು ಮೆಣಸು, ಅರ್ಧ ಸ್ಪೂನು ಸೋಂಪು. ಸೊ ಇದಕ್ಕೆ ಹಾಕಿ ಧನಿಯಾ ಕಾಳು 2 ಸ್ಪೂನ್ ಹಾಕಿ ಇದನ್ನು ಮಿಕ್ಸಿ ಮಾಡಬೇಕಾಗತ್ತೆ. ಸೊ ಧನಿಯಾ ಕಾಳು ನಾನು ಎಲ್ಲ ಮಾಡಿಟ್ಕೊಂಡಿರೋದ್ರಿಂದ ಅದನ್ನು ಡೈರೆಕ್ಟಾಗಿ ಹಾಕ್ತಾಯಿದ್ದೀನಿ. ಸೊ 1.5 ಸ್ಪೂನು ಧನಿಯಾ ಪೌಡರ್ನ ಹಾಕ್ಕೊಂಡಿದ್ದೀನಿ. ಸೊ ಇದನ್ನು ಕೂಡ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ ಹೀಗೆ. ಸೊ ಇದಕ್ಕೆ ನಾನು ಸ್ವಲ್ಪ ಒಂದು ಅರ್ಧ ಬಟ್ಟಲಷ್ಟು ಕಾಯಿ ತುರಿ ತೊಗೊಂಡಿದ್ದೀನಿ. ಸೊ ಇದನ್ನು ಕೂಡ ಹಾಕಿ ಚೆನ್ನಾಗಿ ಫ್ರೈ ಮಾಡಿ ಇಟ್ಕೊಳ್ಳೋಣ. ಹುರ್ಕೊಳ್ಳುತ್ತೆ, ಸಾಕು, ಇಷ್ಟು ಸಾಕು. ಸೊ ಇದಕ್ಕೆ ನಾವು ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಹಾಕ್ಕೊಳ್ಳೋಣ. ಇದನ್ನಷ್ಟನ್ನು ಗ್ರೈಂಡ್ ಮಾಡಿ ಇಟ್ಕೊಂಡ್ಬಿಡೋಣ. ದೆನ್ ಒಗ್ಗರಣೆ ಹೇಗೆ ಹಾಕೋದು ಅಂತ ನಾನು ತೋರಿಸ್ತಾ ಹೋಗ್ತೀನಿ. ಸೊ ಈಗ ನಾನು ಕುಕ್ಕರ್ ಇಟ್ಕೊಂಡಿದ್ದೀನಿ. ಅದಕ್ಕೆ ಸ್ವಲ್ಪ ಬೆಣ್ಣೆ ಹಾಕ್ತಾ ಇದ್ದೀನಿ. ಬೆಣ್ಣೆ ಸ್ವಲ್ಪ ಹಸಿ ವಾಸನೆ ಹೋಗೋ ತನಕ ಇದನ್ನು ಚೆನ್ನಾಗಿ ಬಿಸಿ ಮಾಡ್ಕೊಳ್ಳಿ. ಸ್ವಲ್ಪ ಅದು ಚಟಪಟ ಅಂತ ಅನ್ನೋದು ನಿಲ್ಲತ್ತಲ್ಲ. ಸೊ ಅಲ್ಲಿವರೆಗೂ ಸೊ ಈಗ ಇದಕ್ಕೆ 2 ಸ್ಪೂನು 3 ಸ್ಪೂನು ಎಣ್ಣೆ ಹಾಕೋಣ. ಮಸಾಲದು ಎಲೆ ಅಂತ ಹೇಳಿದ್ದೀನಿ. ಸೊ ಅದು ಕೂಡ ನಾನು ಪಾಟಲ್ಲೇ ಬೆಳ್ಕೊತೀನಿ. ಅದನ್ನು ಕೂಡ ಹಾಕ್ತಾಯಿದ್ದೀನಿ. ಸೊ ಅದಾದಮೇಲೆ ಈಗ ಈರುಳ್ಳಿನ ನಾನು ಒಂದೂವರೆ ಈರುಳ್ಳಿ,
ಸೊ ಅದನ್ನು ಸಣ್ಣಕ್ಕೆ ಹೆಚ್ಚಿಬಿಟ್ಟು ಜಸ್ಟ್ ದಪ್ಪಗೆ ಸ್ವಲ್ಪ ಗ್ರೈಂಡ್ ಮಾಡಿ ಇಟ್ಕೊಂಡಿದ್ದೀನಿ. ಅದನ್ನು ಹಾಕ್ತಾ ಇದ್ದೀನಿ ಈಗ. ಸೊ ಈಗ ಚೆನ್ನಾಗಿ ಅದ್ರ ಜೊತೆಗೆ ಅರಿಶಿನ ಕೂಡ ರುಬ್ಕೊಂಡಿದ್ದೆ. ಈಗ ಚೆನ್ನಾಗಿ ಫ್ರೈ ಆಗಿದೆ ಈರುಳ್ಳಿ. ಸೊ ಈಗ ನಾನು ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಒಂದು 1/2 ಸ್ಪೂನು ಹಾಕ್ಕೊಂಡಿದ್ದೀನಿ. ಅದಾದಮೇಲೆ 1 ಕಡ್ಡಿ ಕರ್ಬೇವಿನ ಸೊಪ್ಪು ಹಾಕಿದರೆ ಸೊ ಅದ್ರ ಘಮ ಚೆನ್ನಾಗಿರುತ್ತೆ ಗ್ರೇವಿ ಮಾಡ್ತಾ ಇರೋದ್ರಿಂದ. ಸೊ ಅದು ಕೂಡ ಹಾಕಿದ್ದೀನಿ ಈಗ. ಇದೂ ಹಸಿ ವಾಸನೆ ಎಲ್ಲದು ಏನೇ ಹಾಕಿದ್ರು ಸ್ವಲ್ಪ ಹಸಿ ವಾಸನೆ ಹೋಗೋ ತನಕ ಫ್ರೈ ಆದರೆ ಸೊ ಅದು ಚೆನ್ನಾಗಿರುತ್ತೆ. ಇದನ್ನು ಸ್ವಲ್ಪ ಫ್ರೈ ಮಾಡಿಬಿಟ್ಟು ಈಗ ಟೊಮೆಟೊ, ಸೊ 3 ಸಣ್ಣ ಟೊಮೆಟೊನ ನಾನು ಆ್ಯಪಲ್ ಟೊಮೆಟೊನ ಹೆಚ್ಚಿಬಿಟ್ಟು ಅದನ್ನು ದಪ್ಪಗೆ ಮಿಕ್ಸಿಯಲ್ಲಿ ಗ್ರೈಂಡ್ ಮಾಡಿ ಇಟ್ಕೊಂಡಿದ್ದೀನಿ. ಸೊ ಅದನ್ನು ಹಾಕೋಣ ಈಗ. ಇದು ಕೂಡ ಹಸಿ ವಾಸನೆ ಹೋಗಿ ಸೊ ಚೆನ್ನಾಗಿ ಫ್ರೈ ಆಗಬೇಕಿದು ಎಣ್ಣೆಯಲ್ಲಿ. ಇದಕ್ಕೆ ನಾವು ಸ್ವಲ್ಪ ಉಪ್ಪು ಹಾಕ್ಕೊಳ್ಳೋಣ. ಸೊ ಬೇಗ ಫ್ರೈ ಆಗುತ್ತೆ. ಈರುಳ್ಳಿ ಮತ್ತು ಟೊಮೆಟೊ ಎರಡೂ ಕೂಡ ಚೆನ್ನಾಗಿ ಬೇಗ ಫ್ರೈ ಆಗುತ್ತೆ. ಸ್ವಲ್ಪ ಉಪ್ಪು ಹಾಕ್ಕೊಂಡಿದ್ದೀನಿ. ಸೊ ಈಗ ಫ್ರೈ ಆಗಿದೆ ಚೆನ್ನಾಗಿ ಟೊಮೆಟೊ. ನೋಡಿ ಎಣ್ಣೆ ಬಿಟ್ಕೊಂಡಿದೆ. ಈ ಥರ ಆಯಿಲ್ ಬಿಡೋ ತನಕ ನಾವು ಚೆನ್ನಾಗಿ ಫ್ರೈ ಮಾಡಿದ್ರೆ ಸೊ ಟೇಸ್ಟಾಗಿ ಬರುತ್ತೆ. ಈಗ ನಾನು ಚಿಲ್ಲಿ ಪೌಡರ್ನ ಹಾಕ್ಕೋತಾ ಇದ್ದೀನಿ. 1 ಸ್ಪೂನ್ ಹಾಕ್ತಾ ಇದ್ದೀನಿ. 1 ಸ್ಪೂನ್ ಹಾಕಿ ಸೊ ಇದರಲ್ಲಿ ಇನ್ನೊಂದು ಆಚಿ ಚಿಕನ್ ಪೌಡರ್ ತೊಗೊಂಡಿದ್ದೀನಿ. ಅದನ್ನು ಕೂಡ ಹಾಕಿದ್ದೀನಿ. 1/2 ಸ್ಪೂನ್ ಹಾಕಿದ್ದೀನಿ. ಸ್ವಲ್ಪ ಬೇಕಾದರೆ ಹಾಕ್ಕೋಬೋದು. ಯಾಕೆಂದರೆ ಗ್ರೇವಿ ಮಾಡ್ತಾ ಇರೋದ್ರಿಂದ ನಾವು ಚಿಕನ್ ಮಸಾಲ ಪೌಡರ್ನ ಹಾಕ್ಕೊಂಡಿದ್ದೀವಿ. ಸೊ ಇದನ್ನೆಲ್ಲ ಚೆನ್ನಾಗಿ ಫ್ರೈ ಮಾಡಿಕೊಂಡು ಎಣ್ಣೆಯಲ್ಲಿ ನಾವು ಚಿಕನ್ ಹಾಕೋಣ. ಈ ಚಿಕನ್ ಹಾಕಿ ಚೆನ್ನಾಗಿ ಅದನ್ನು ಉರಿಬೇಕಲ್ಲ. ಸೊ ಈಗ ಸಾಕು ಇಷ್ಟು, ಯಾಕಂದರೆ ಪೌಡ್ರ್ ಸುಟ್ಟು ಹೋಗಬಾರ್ದಲ್ಲ. ಈಗ ನಾನು 1 kg ಚಿಕನ್ನನ್ನು ನಾನು ತೊಗೊಂಡಿದ್ದೀನಿ, ನಾಟಿ ಚಿಕನ್ನ. ಸೊ ಅದನ್ನು ಚೆನ್ನಾಗಿ ವಾಶ್ ಮಾಡಿ ಅರಿಶಿನ ಪೌಡರಲ್ಲಿ ಸೊ ಕ್ಲೀನ್ ಮಾಡಿ ಡ್ರೈ ಮಾಡಿ ಇಟ್ಟಿದ್ದೆ. ಈಗ ಹಾಕಿದ್ದೀನಿ. ಇದನ್ನು ಚೆನ್ನಾಗಿ ನಾವು ಸ್ವಲ್ಪ ಒಗ್ಗರಣೆಯಲ್ಲಿ ಹುರ್ಕೊಳ್ಳೋಣ. ಈಗ ನಾನು ಚೆನ್ನಾಗಿ ಮಿಕ್ಸ್ ಮಾಡಿದ್ದೀನಿ. ಇದು ಮಿಕ್ಸ್ ಮಾಡಿದ್ಮೇಲೆ ಸೊ ದಪ್ಪ ಉಪ್ಪು ಎಷ್ಟು ಬೇಕು ಅದಕ್ಕೆ ರುಚಿಗೆ ತಕ್ಕಷ್ಟು ಸ್ವಲ್ಪ ಹಾಕಿ. ಯಾಕೆಂದರೆ ನಾವು ಗ್ರೇವಿ ಮಾಡ್ತಾ ಇರೋದ್ರಿಂದ ಉಪ್ಪು ಸ್ವಲ್ಪ ಕಮ್ಮಿನೇ ಇರಲಿ ಇದಕ್ಕೆ. ಹಾಕಿ ಸೊ ಇದನ್ನು ಕೂಡ ಚೆನ್ನಾಗಿ ತಿರುಗಿಸೋಣ. ಈಗ ಚೆನ್ನಾಗಿ ಡ್ರೈ ಆಗಿದೆ. ಸೊ ಈಗ ನಾನು ರುಬ್ಬಿರೋ ಮಸಾಲೆ ನಾವೇನು ಹುರಿದಿದ್ವಲ್ಲ ಅದನ್ನು ಹಾಕ್ತಾ ಇದ್ದೀನಿ ಈಗ. ಹಾಕಿ ಸೊ ಎಲ್ಲ ಚೆನ್ನಾಗಿ ಹೊಂದಿಸ್ಬಿಟ್ಟು ನಾವು ಮುಚ್ಚಿಬಿಡೋಣ ಇದನ್ನು. ಸೊ ಈಗ ನಾನು ಮಸಾಲೆ ಹಾಕಿ ಇದನ್ನು ಕರೆಕ್ಟಾಗಿ ನೀರು ಎಷ್ಟು ಬೇಕೋ ಇದು ಬೇಯಲಿಕ್ಕೆ ಸೊ ಅಷ್ಟನ್ನು ಹಾಕ್ಕೊಂಡು ಇಟ್ಕೊಂಡಿದ್ದೀನಿ. ಯಾಕೆಂದರೆ ಚಿಕನ್ ಬೇಯಬೇಕಲ್ಲ. ಸೊ ಇಷ್ಟು ಮಾಡಿಟ್ಟಿದ್ದೀನಿ. ಇದನ್ನು ಇಷ್ಟು ನೀರಿದ್ರೆ ದೆನ್ ಆಮೇಲೆ ನಾವು ಅದನ್ನು ಕುದಿಸ್ಕೊಂಡ್ರೆ ಸ್ವಲ್ಪ ಗಟ್ಟಿ ಬರುತ್ತೆ ಗ್ರೇವಿ. ಯಾರಿಗೆ ಗಟ್ಟಿ ಬೇಕು ಸೊ ನೀರು ಸ್ವಲ್ಪ ಕಮ್ಮಿ ಹಾಕ್ಕೊಳ್ಳಿ. ಸೊ ಈಗ ನಾನು ಮುಚ್ತಾ ಇದ್ದೀನಿ. ಮುಚ್ಚಿಬಿಟ್ಟು ಸೊ 4 ವಿಷಲ್ ನಾನು ಹಾಕ್ತೀನಿ. ಸೊ 4 ಅಥವಾ 3 4 ಅಷ್ಟು ಹಾಕಿದರೆ ಸಾಕು, ಬೆಂದೋಗುತ್ತೆ. ಸೊ ಮುಚ್ಚಿಬಿಡೋಣ ಇದನ್ನು. ಈಗ ನೋಡೋಣ ಹೇಗಾಗಿದೆ ಅಂತ. ಸೊ ನೋಡಿ ಈಗ ಸ್ವಲ್ಪ ನಾನು ಸ್ಟವ್ ಆನ್ ಮಾಡಿ ಇಟ್ಟಿದ್ದೀನಿ. ಸೊ ಫುಲ್ ರೆಡಿಯಾಗಿದೆ, ಬೆಂದಿದೆ, ಎಲ್ಲ ಚೆನ್ನಾಗಾಗಿದೆ. ಹೀಗೆ ಇನ್ನು ಸ್ವಲ್ಪ ನಿಮಗೆ ಗಟ್ಟಿ ಬೇಕು ಅಂತ ಅಂದರೆ ಸೊ ನೀವು ನೀರು ಕಮ್ಮಿ ಹಾಕ್ಕೊಂಡ್ರೆ ಗಟ್ಟಿ ಆಗುತ್ತೆ. ಸೊ ನೋಡಿ ಎಲ್ಲ ಬೆಂದಿದೆ, ತುಂಬ ಚೆನ್ನಾಗಾಗಿದೆ. ಉಪ್ಪು ಖಾರ ಹುಳಿ ಎಲ್ಲವೂ ಪ್ರಾಪರಾಗಿ ಹಾಕಿದ್ದೀವಿ. ಸೊ ಈಗ ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕಿ ನಾವು ಅಕ್ಕಿ ರೊಟ್ಟಿ ಜೊತೆಗೆ ಸರ್ವ್ ಮಾಡ್ಕೊತಾ ಇದ್ದೀನಿ. ಬನ್ನಿ ಸರ್ವ್ ಮಾಡ್ಕೊಳ್ಳೋಣ. ನೋಡಿದ್ರಲ್ಲ ಹೇಗೆ ಮಾಡೋದು ಅಂತ, ನಾಟಿ ಕೋಳಿ ಗೊಜ್ಜು ಹೇಗೆ ಮಾಡೋದು ಅಂತ ನಾನು ನಿಮಗೆ ತೋರಿಸ್ಕೊಟ್ಟಿದ್ದೀನಿ. ಸೊ ನೀವು ಕೂಡ ಟ್ರೈ ಮಾಡಿ ಹೇಗಿದೆ ಅಂತ ನನಗೆ ಕಮೆಂಟ್ ಸೆಕ್ಷನ್ನಲ್ಲಿ ಹಾಕಿ. ಇದೇ ಥರ ನೀವು ಅಕ್ಕಿ ರೊಟ್ಟಿ, ಚಪಾತಿ, ಪೂರಿ, ದೋಸೆ ಎಲ್ಲದಕ್ಕೂ ಚೆನ್ನಾಗಿರುತ್ತೆ. ನೀವು ಕೂಡ ಮಾಡ್ಕೊಳ್ಳಿ, ಕಮೆಂಟ್ ಸೆಕ್ಷನ್ನಲ್ಲಿ ಹಾಕಿ. ಸೊ ಹೀಗೆ ನಾನು ಹೊಸ ರೆಸಿಪಿಯೊಂದಿಗೆ ಬರ್ತೀನಿ. ಅಲ್ಲಿವರೆಗೂ ಹ್ಯಾಪಿ ಈಟಿಂಗ್.